ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಧಾನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಇವಾಗಿದ್ದು ಚಿಕ್ಕ ಮಕ್ಕಳನ್ನು ತಿನ್ನಿಸ್ಬೋದು ಫ್ರೆಂಡ್ಸ್. ಚಿಕ್ಕ ಮಕ್ಕಳು ತಿನ್ಬೋದು. ಡೆಲಿವರಿ ಆದಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ನಮ್ಮೂರ ಕಡೆ ಸ್ಟೈಲಿ, ನಮ್ಮೂರ ಕಡೆ ಡೆಲಿವರಿ ಟೈಮಲ್ಲಿ ಕೊಡ್ತಾರೆ ಇದನ್ನು ಉಪ್ಪಿಟ್ಟನ್ನ. ಆ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಗಟ್ಟಿ ಮಾಡೋಂಗಿಲ್ಲ, ಅಳಸಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ ತಿನ್ನೋಕೆ. ಮಾಡೋ ವಿಧಾನ ತೋರಿಸ್ತೀನಿ ನೋಡಿ. ಇದರಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕ್ಯಾರೆಟ್, ಕರಿಬೇವು ಫ್ರೆಂಡ್ಸ್. ಒಗ್ಗರಣೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ, 1.5 ಸ್ಪೂನು. ಒಂದು ಸ್ಪೂನು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಆನ್ ಮಾಡ್ಕೊಂಡಿದ್ದಿಲ್ಲ, ಸರಿ ಆನ್ ಮಾಡ್ಕೊತಾ ಇದ್ದೀನಿ. ಸ್ಲೋ ಮೀಡಿಯಮ್ ಇಡಿ ಫ್ರೆಂಡ್ಸ್. ಎಣ್ಣೆ ಕಾಯಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಟೊಮೊಟೊ, ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೀವಿ ಫ್ರೆಂಡ್ಸ್. ಚಿಕ್ಕ ಮಕ್ಳಿಗಾರ ಇಷ್ಟು ನಾವು ಜಾಸ್ತಿ ಅದು ಹಾಕಿದ್ದೀವಿ. ಚಿಕ್ಕ ಮಕ್ಳಿಗಾರ ಸ್ವಲ್ಪ ಹಾಕಿ ಫ್ರೆಂಡ್ಸ್. ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಖಾರ ಸ್ವಲ್ಪ ತಿಂತ ಮಕ್ಕಳು, ಸ್ವಲ್ಪ ಹಾಕಿ. ದೊಡ್ಡವ್ರಿಗಾದ್ರೆ ನಡಿತೈತಿ, ಚಿಕ್ಕ ಮಕ್ಳಿಗಾದ್ರೆ ನಡೆಯಂಗಿಲ್ಲ ಖಾರ. ಅದು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಜಾಸ್ತಿ ಇಟ್ಕೊಂಡು ತಿರುಗಿಸ್ಬೇಕು ಫ್ರೆಂಡ್ಸ್. ಆಮೇಲೆ ಬೇಳೆ ತೆಗೆದು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಫ್ರೆಂಡ್ಸ್ ಚೆನ್ನಾಗಿ ಬೇಯಿದೆ. ಇವಾಗ ನೀರು ಹಾಕೋಣ ಫ್ರೆಂಡ್ಸ್. ಈ ಗ್ಲಾಸ್ಲೆ 1 ಗ್ಲಾಸ್, ಈ ಬಟ್ಲೆ 1 ಬಟ್ಲ ರವೆ ತೊಗೊಂಡಿನಿ ಫ್ರೆಂಡ್ಸ್. ಈ ಬಟ್ಲೆ 4 ಗ್ಲಾಸ್ ಬಟ್ಲ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಬಡಿಸಿಟ್ಟು ಫ್ರೆಂಡ್ಸ್. ನೀರು ಹಾಕಿದ ಮೇಲೆ ಫ್ರೆಂಡ್ಸ್ ಸ್ವಲ್ಪ ನೋಡಿ ರುಚಿ ಉಪ್ಪು ಖಾರ ಆಗೈತಿ ಇಲ್ಲ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ಕ್ಲೋಸ್ ಮಾಡಿ ನೀರು ಕುದಿ ಬಂದಮೇಲೆ ರವೆ ಹಾಕೋಣ. ನೀರು ಒದಾಡ್ತಾ ಇದೆ ನೋಡಿ. ಗ್ಯಾಸ್ ಸ್ಲೋ ಇಟ್ಕೊಂಡು ರವೆ ಹಾಕೋಣ ಫ್ರೆಂಡ್ಸ್. ಸ್ವಲ್ಪ ಹಾಕಿ ಫ್ರೆಂಡ್ಸ್, ಇಲ್ಲಾಂದ್ರೆ ಗಂಟಾಗಿ ಬಿಡ್ತದೆ.
ಫ್ರೆಂಡ್ಸ್ ರವೆ ಹಾಕಿ ತಿರುಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳು ಮಾತ್ರ ತುಂಬ ಇಷ್ಟಪಡ್ತಾರೆ ಹಿಂಗೆ ತಿಂದುಬಿಟ್ರೆ. ನನ್ನ ಮಗ ಮಾತ್ರ ಚೆನ್ನಾಗಿ ತಿಂದಿದ್ದ ಫ್ರೆಂಡ್ಸ್. ಊಟ ಮಾತ್ರ ಚೆನ್ನಾಗಿ ತಿಂತಿದ್ದ ನನ್ನ ಮಗ. ಊಟ ಯಾವುದು ಒಲ್ಲೆ ಅಂತಿದ್ದೇ ಇಲ್ಲ. ಈ ಥರ ಮಾಡಿಕೊಟ್ಬಿಟ್ರೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತ ಫ್ರೆಂಡ್ಸ್ ಮಗ. ಮೇಲೆ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಬೇಕಾ ಫ್ರೆಂಡ್ಸ್. ಕುದ್ದಿದೆ ನೋಡಿ, ಗಳಸಾಗಿರ್ಬೇಕು ನೋಡಿ ಫ್ರೆಂಡ್ಸ್. ನಮ್ಮ ಡೆಲಿವರಿ ಟೈಮಲ್ಲಿ ಹಿಂಗೆ ಮಾಡ್ಕೊತಿದ್ದಾರೆ ನಮ್ಮ ಅವರು. ಬರೀ ಉಪ್ಪಿಟ್ಟು ಫ್ರೆಂಡ್ಸ್. ನಮ್ಮೂರ ಕಡೆ ಬರೀ ಗೋಧಿ ಅಡುಗೆ ಕೊಡೋದು ಡೆಲಿವರಿ ಟೈಮಲ್ಲಿ. ಅನ್ನ ಕೊಡ್ತಿದ್ದಿಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಅನ್ನ ಕೊಡೋಂಗಿಲ್ಲ. ಹಿಂಗೆ ಈ ಥರ ಉಪ್ಪಿಟ್ಟು ಕೊಡೋದು, ಇಲ್ಲ ಶಾವಿಗೆ ಬಸ್ದು ಕೊಡೋದು, ಶಾವಿಗೆ ಉಪ್ಪಿಟ್ಟು ಕೊಡೋದು, ಚಪಾತಿ ಎಲ್ಲ ಕೊಡ್ತಿದ್ರು ಫ್ರೆಂಡ್ಸ್. ಅನ್ನ ಮಾತ್ರ ಕೊಡೋಂಗಿಲ್ಲ ಫ್ರೆಂಡ್ಸ್ ನಮ್ಮ ಕಡೆ 3 ತಿಂಗಳವರೆಗೆ. ಗ್ಯಾಸ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ತಿನ್ನೋಣ ಬನ್ನಿ ಫ್ರೆಂಡ್ಸ್. ಉಪ್ಪಿಟ್ಟು ರೆಡಿ ಆಯ್ತು ನೋಡಿ. ಚಿಕ್ಕ ಮಕ್ಕಳಿಗೆ ಡೆಲಿವರಿ ಟೈಮಲ್ಲೆಲ್ಲ ಕೊಟ್ಟರೆ ಫ್ರೆಂಡ್ಸ್, ಡೆಲಿವರಿ ಆದಾಗ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ. ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.